ನಮಸ್ಕಾರ. ಸುಮಾರು 5,000 ವರ್ಷಗಳಷ್ಟು ಹಳೆಯ ಒಂದು ಸ್ತೋತ್ರ, ಅದರೊಳಗೆ ಆಧುನಿಕ ವಿಜ್ಞಾನದ ದೊಡ್ಡ ದೊಡ್ಡ ರಹಸ್ಯಗಳೇ ಅಡಗಿವೆ ಅಂದ್ರೆ ನಿಮ್ಗೇನನ್ಸುತ್ತೆ? ಹೌದು, ಇವತ್ತು ನಾವು ವಿಷ್ಣು ಸಹಸ್ರನಾಮವನ್ನ ಕೇವಲ ಒಂದು ಆಧ್ಯಾತ್ಮಿಕ ಪಠ್ಯವಾಗಿ ಅಷ್ಟೇ ಅಲ್ಲ, ಅದೊಂದು ಕಾಸ್ಮಿಕ್ ಸೈಫರ್ ಅಂದ್ರೆ ಬ್ರಹ್ಮಾಂಡದ ರಹಸ್ಯ ಸಂಕೇತವಾಗಿ ನೋಡುವ ಒಂದು ಅದ್ಭುತವಾದ ವ್ಯಾಖ್ಯಾನವನ್ನ ಪರಿಶೀಲಿಸೋಣ ಬನ್ನಿ. ಸಾಮಾನ್ಯವಾಗಿ ನಾವು ವಿಜ್ಞಾನ ಮತ್ತು ಧರ್ಮವನ್ನ ಬೇರೆ ಬೇರೆಯಾಗೇ ನೋಡ್ತೀವಿ ಅಲ್ವಾ? ಸತ್ಯವನ್ನ ಹುಡ್ಕೋಕೆ ಇರೋ ಎರಡು ಬೇರೆ ಬೇರೆ ದಾರಿಗಳು ಅಂತ. ಆದ್ರೆ ಈ ಎರಡೂ ದಾರಿಗಳು ಒಂದೇ ಕಡೆ ಬಂದು ಸೇರಬಹುದು ಅಂತ ಈ ಒಂದು ಯೋಚನೆ ಹೇಳುತ್ತೆ. ಹಾಗಿದ್ರೆ ಇದು ಬರೀ ಒಂದು ಕವಿಯ ಕಲ್ಪನೆನಾ, ಅಥವಾ ಇದರ ಹಿಂದೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ಇನ್ನೇನಾದ್ರೂ ಆಳವಾದ ಸತ್ಯ ಇದೆಯಾ? ಸಾಂಪ್ರದಾಯಿಕವಾಗಿ ನೋಡೋದಾದ್ರೆ ವಿಷ್ಣು ಸಹಸ್ರನಾಮ ಅಂದ್ರೆ ಅದೊಂದು ತುಂಬಾನೇ ಪೂಜನೀಯವಾದ ಸಂಸ್ಕೃತ ಸ್ತೋತ್ರ. ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರು ಇದನ್ನ ಭಕ್ತಿಗಾಗಿ, ಆಧ್ಯಾತ್ಮಿಕ ಸಾಧನೆಗಾಗಿ ಪಠಿಸ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಇದು ಬರೀ ಪದಗಳ ಒಂದು ಗುಚ್ಛ ಅಲ್ಲ, ಬದಲಿಗೆ ಆ ದೈವತ್ವದ ಜೊತೆ ಒಂದು ಕನೆಕ್ಷನ್ ಸಾಧಿಸೋಕೆ ಇರೋ ದಾರಿ. ಸಾವಿರಾರು ವರ್ಷಗಳಿಂದ ಈ ಸ್ತೋತ್ರವನ್ನ ಪಠಿಸಿದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ನಮ್ಮ ಭಾವನೆಗಳು ಕಂಟ್ರೋಲಿಗೆ ಬರುತ್ತೆ, ಮತ್ತೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅನ್ನೋದು ಎಲ್ಲರಿಗೂ ಅನುಭವಕ್ಕೆ ಬಂದಿರೋ ಸತ್ಯ. ಸರಿ, ಇದಿಷ್ಟು ಅದರ ಹೊರಗಿನ ಶಕ್ತಿ ಅಂತ ಅನ್ಕೊಳ್ಳೋಣ. ಹಾಗಿದ್ರೆ ಇದರೊಳಗೆ ಇನ್ನೇನಾದ್ರೂ ಸೀಕ್ರೆಟ್ ಪವರ್ ಅಡಗಿದ್ಯಾ? ಸರಿ, ಇಲ್ಲೇ ನೋಡಿ ನಮ್ಮ ಇವತ್ತಿನ ಚರ್ಚೆ ಒಂದು ಇಂಟ್ರೆಸ್ಟಿಂಗ್ ಟರ್ನ್ ತಗೊಳ್ಳೋದು. ಈ ಸ್ತೋತ್ರ ಬರೀ ಒಂದು ಭಕ್ತಿಗೀತೆ ಅಲ್ಲ, ಬದಲಿಗೆ ನಮ್ಮ ಈ ಭೌತಿಕ ಪ್ರಪಂಚದ ರಹಸ್ಯಗಳನ್ನೇ ಒಳಗೊಂಡಿರೋ ಒಂದು ಕೋಡೆಡ್ ಲ್ಯಾಂಗ್ವೇಜ್ ಅಥವಾ ಸಂಕೇತ ಭಾಷೆ ಅನ್ನೋ ವಾದವನ್ನೇ ನಾವೀಗ ಪರಿಶೀಲಿಸಬಹುದಾಗಿದ್ದೀವಿ. ಈ ಒಂದು ವಾದದ ಹೃದಯ ಭಾಗವೇ ಈ ಸ್ಲೈಡ್ನಲ್ಲಿದೆ. ಇಲ್ಲಿ ಗಮನಿಸಿ, ಅಣುಹ ಅನ್ನೋ ಪದವನ್ನ ಆಟಮ್ಗೆ ಅಂದ್ರೆ ಪರಮಾಣುವಿಗೆ ಹೋಲಿಸಲಾಗಿದೆ. ಸೂಕ್ಷ್ಮ ಅಂದ್ರೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್. ವಿಸ್ತಾರಃ ಅಂದ್ರೆ ನಮ್ಮ ಬ್ರಹ್ಮಾಂಡದ ವಿಸ್ತರಣೆ. ಇನ್ನೂ ಅದ್ಭುತ ಅಂದ್ರೆ ವಿಶ್ವರೇತಃ ಅಂದ್ರೆ ಬಿಗ್ ಬ್ಯಾಂಗ್ನ ಮೂಲವಾದ ಸಿಂಗ್ಯುಲಾರಿಟಿ. ಯೋಚ್ನೆ ಮಾಡಿ, ಸಾವಿರಾರು ವರ್ಷಗಳ ಹಿಂದಿನ ಪದಗಳಿಗೂ 20ನೇ ಶತಮಾನದ ಸೈಂಟಿಫಿಕ್ ಥಿಯರಿಗಳಿಗೂ ಇಷ್ಟೊಂದು ನೇರವಾದ ಸಂಬಂಧ ಇರೋದು ಬರೀ ಕಾಕತಾಳೀಯ ಇರಬಹುದಾ? ಇದೇ ನೋಡಿ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ. ಇವತ್ತಿನ ವಿಜ್ಞಾನ ಶತಮಾನಗಳ ಕಾಲ ಸಂಶೋಧನೆ ಮಾಡಿ ಅತ್ಯಾಧುನಿಕ ಟೆಕ್ನಾಲಜಿ ಬಳಸಿ ಕಂಡುಹಿಡಿದಿರೋ ಸತ್ಯಗಳನ್ನ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಗಳು ಯಾವುದೇ ಉಪಕರಣಗಳಿಲ್ಲದೆ ಹೇಗೆ ತಿಳಿದುಕೊಂಡಿದ್ರು? ಇದಕ್ಕೆ ಉತ್ತರ ಸಿಗೋದು ಜ್ಞಾನವನ್ನ ಪಡೆಯೋ ಎರಡು ಬೇರೆ ಬೇರೆ ವಿಧಾನಗಳಲ್ಲಿ. ನೋಡಿ, ಆಧುನಿಕ ವಿಜ್ಞಾನ ಹೊರಗಿನಿಂದ ನೋಡುತ್ತೆ, ಅಂದ್ರೆ ಒಂದು ವಸ್ತುವನ್ನ ಒಡೆದು ತುಂಡರಿಸಿ ಉಪಕರಣಗಳ ಸಹಾಯದಿಂದ ಅನಲೈಸ್ ಮಾಡುತ್ತೆ. ಆದ್ರೆ ವೈದಿಕ ದೃಷ್ಟಿ ಹಾಗಲ್ಲ, ಅದು ಆಂತರಿಕವಾದದ್ದು. ಅದು ಪ್ರಜ್ಞೆಯನ್ನೇ ಬಳಸಿ ವಸ್ತುವಿನ ಒಳಗಿಳಿದು ಅದರ ಮೂಲ ಸತ್ವವನ್ನೇ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳುತ್ತೆ. ಈ ಮಾತು ಏನ್ ಹೇಳುತ್ತೆ ಅಂದ್ರೆ, ವಿಜ್ಞಾನದ ದೃಷ್ಟಿ ಯಾವಾಗ್ಲೂ ಹೊರಗೇ ಇರುತ್ತೆ, ಅದು ಒಳಗಡೆ ಇಣುಕಿ ನೋಡೋಕೆ ಪ್ರಯತ್ನಿಸ್ತ್ರೂ ಮತ್ತೆ ವಾಪಸ್ ಮೇಲ್ಮೈಗ ಬಂದ್ಬಿಡುತ್ತೆ. ಅಂದ್ರೆ ಈ ದೃಷ್ಟಿಕೋನದ ಪ್ರಕಾರ ವಿಜ್ಞಾನ ಒಂದು ವಸ್ತುವನ್ನ ಚೂರ್ ಮಾಡಿ ನೋಡುತ್ತೆ, ಸರಿ, ಆದ್ರೆ ಅದರೊಳಗಿನ ಜೀವಂತಿಕೆಯನ್ನ, ಆ ಚೈತನ್ಯವನ್ನ ಅನುಭವಿಸೋಕೆ ಪ್ರಯತ್ನಿಸೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಅನಾಲಜಿ ಇದೆ. ಈಗಿನ ಸೈಂಟಿಸ್ಟ್ಗಳು ಒಂದು ಮ್ಯಾಪ್ ಮತ್ತೆ GPS ಇಟ್ಕೊಂಡು ದಾರಿ ಹುಡುಕೋ ಪ್ರಯಾಣಿಕರಿದ್ದ ಹಾಗೆ. ಆದ್ರೆ ನಮ್ಮ ವೈದಿಕ ಋಷಿಗಳು, ಅವರು ಆ ಇಡೀ ಜಾಗವನ್ನೇ, ಆ ಲ್ಯಾಂಡ್ಸ್ಕೇಪ್ನೇ ಡಿಸೈನ್ ಮಾಡಿದವರು. ಅವರಿಗೆ ಸತ್ಯವನ್ನ ತಿಳ್ಕೊಳ್ಳೋಕೆ ಹೊರಗಿನಿಂದ ನೋಡೋ ಅವಶ್ಯಕತೆನೇ ಇರಲಿಲ್ಲ, ಯಾಕಂದ್ರೆ ಅವರು ಆ ಸತ್ಯದ ಮೂಲದ ಜೊತೆಗೆ ಒಂದಾಗಿದ್ರು. ಸರಿ, ಹಾಗಿದ್ರೆ ಈಗ ಈ ಸ್ತೋತ್ರದ ಒಂದೊಂದು ಹೆಸರು ಹೇಗೆ ಆಧ್ಯಾತ್ಮಿಕ ಮತ್ತೆ ವೈಜ್ಞಾನಿಕ ಹೀಗೆ ಎರಡು ಅರ್ಥಗಳನ್ನ ಹೊಂದಿದೆ ಅನ್ನೋದನ್ನ ನೋಡೋಣ. ಪ್ರತಿಯೊಂದು ಹೆಸರೂ ಸಹ ಈ ರಿಯಾಲಿಟಿಯ ಬೇರೆ ಬೇರೆ ಲೆವೆಲ್ಗಳನ್ನ ವಿವರಿಸುತ್ತೆ. 1,000. ಹೌದು, ಈ ಸ್ತೋತ್ರದಲ್ಲಿ ಬರೋಬ್ಬರಿ 1,000 ಹೆಸರುಗಳಿವೆ. ಈ ಥಿಯರಿ ಪ್ರಕಾರ ಪ್ರತಿಯೊಂದು ಹೆಸರು ಕೂಡ ಒಂದೊಂದು ಸಂಕೇತ, ಅದರೊಳಗೆ ಅನೇಕ ಪದರಗಳ ಅರ್ಥ ಅಡಗಿರಬಹುದು. ಉದಾಹರಣೆಗೆ 2ನೇ ಹೆಸರನ್ನೇ ತಗೊಳ್ಳಿ, ವಿಷ್ಣು. ಇದರ ಅರ್ಥ ಸರ್ವವ್ಯಾಪಿ ಅಂತ, ಅಂದ್ರೆ ಎಲ್ಲೆಲ್ಲೂ ಇರೋನು. ಈಗ ಮಾಡರ್ನ್ ಫಿಸಿಕ್ಸ್ಗೆ ಬರೋಣ. ಅಲ್ಲಿ ಯೂನಿವರ್ಸಲ್ ಫೀಲ್ಡ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಅಂದ್ರೆ ಎಲ್ಲವೂ ಒಂದು ಮೂಲಭೂತ ಶಕ್ತಿ ಕ್ಷೇತ್ರದಿಂದಾನೇ ಬಂದಿರೋದು ಅಂತ. ಹಾಗಿದ್ರೆ ನಮ್ಮ ಋಷಿಗಳು ಹೇಳಿದ ಸರ್ವವ್ಯಾಪಿ ದೈವತ್ವ ಮತ್ತು ವಿಜ್ಞಾನಿಗಳು ಹೇಳೋ ಯೂನಿವರ್ಸಲ್ ಫೀಲ್ಡ್ ಎರಡೂ ಒಂದೇನಾ? ಒಂದೇ ಸತ್ಯದ ಎರಡು ಬೇರೆ ಬೇರೆ ಹೆಸರುಗಳ? ಈಗ 835ನೇ ಹೆಸರು ಅಣುಹ ಅನ್ನೋದನ್ನ ನೋಡೋಣ. ಆಧ್ಯಾತ್ಮಿಕವಾಗಿ ಇದರ ಅರ್ಥ ದೈವತ್ವದ ಅತ್ಯಂತ ಸೂಕ್ಷ್ಮ, ಕಣ್ಣಿಗೆ ಕಾಣಿಸ್ದ ರೂಪ ಅಂತ. ಇನ್ನು ಸೈಂಟಿಫಿಕ್ ಆಗಿ
ಇದು ನೇರವಾಗಿ ಆಟಮ್ ಅಂದ್ರೆ ಪರಮಾಣುವನ್ನೇ ಸೂಚಿಸುತ್ತೆ. ಪದ ನೋಡಿ, ಅಣು. ಇದು ಹೇಗ್ ಸಾಧ್ಯ? ಸಾವಿರಾರು ವರ್ಷಗಳ ಹಿಂದೆ ಯಾವುದೇ ಮೈಕ್ರೋಸ್ಕೋಪ್ ಇಲ್ದೆ ಇಷ್ಟೊಂದು ನಿಖರವಾಗಿ ಹೇಳೋಕ್ ಸಾಧ್ಯನಾ? ನಿಜಕ್ಕೂ ಇದು ಆಶ್ಚರ್ಯಕರ. ಇನ್ನೊಂದು ಉದಾಹರಣೆ ನೋಡೋಣ. 426ನೇ ಹೆಸರು ವಿಸ್ತಾರಾಹ. ಇದರ ಆಧ್ಯಾತ್ಮಿಕ ಅರ್ಥ ದೈವಿಕ ಪ್ರಜ್ಞೆಯ ವಿಸ್ತರಣೆ ಅಂತ. ಸರ್ಪ್ರೈಸಿಂಗ್ ಅಂದ್ರೆ ಇವತ್ತಿನ ವಿಜ್ಞಾನ ಏನ್ ಹೇಳುತ್ತೆ? ನಮ್ಮ ಯೂನಿವರ್ಸ್, ನಮ್ಮ ಬ್ರಹ್ಮಾಂಡ ಸತತವಾಗಿ ವಿಸ್ತಾರವಾಗ್ತಾನೇ ಇದೆ ಅಂತ. ನೋಡಿ, ಒಂದ್ ಕಡೆ ಸ್ಪಿರಿಚುವಲ್ ಎಕ್ಸ್ಪ್ಯಾನ್ಷನ್, ಇನ್ನೊಂದ್ ಕಡೆ ಫಿಸಿಕಲ್ ಎಕ್ಸ್ಪ್ಯಾನ್ಷನ್. ಇವೆರಡಕ್ಕೂ ಏನಾದ್ರೂ ಲಿಂಕ್ ಇರಬಹುದು. ಹಾಗಾಗಿ ಈ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಆಧ್ಯಾತ್ಮಿಕ ವಿವರಣೆ ಮತ್ತೆ ಭೌತಿಕ ವಿವರಣೆ ಎರಡೂ ಒಂದಕ್ಕೊಂದು ವಿರೋಧಿಯಲ್ಲ. ಬದಲಿಗೆ ಆ ಒಂದೇ ರಿಯಾಲಿಟಿಯನ್ನ ವಿವರಿಸೋ ಪ್ಯಾರಲಲ್ ಸತ್ಯಗಳು ಅಷ್ಟೇ. ಒಂದು ಪ್ರಜ್ಞೆಯ ಲೆವೆಲ್ನಲ್ಲಿ ವಿವರಿಸಿದ್ರೆ ಇನ್ನೊಂದು ವಸ್ತುವಿನ ಲೆವೆಲ್ನಲ್ಲಿ ವಿವರಿಸುತ್ತೆ. ಹಾಗಿದ್ರೆ ಇದೆಲ್ಲವನ್ನು ನೋಡ್ದಾಗ ಜ್ಞಾನದ ಬಗ್ಗೆ ನಮಗಿರೋ ತಿಳುವಳಿಕೆಗೆ ಇದು ಏನನ್ನ ಹೇಳತ್ತೆ? ಪ್ರಾಚೀನ ಕಾಲದ ಅಂತರ್ದೃಷ್ಟಿಗೂ ಇವತ್ತಿನ ಆಧುನಿಕ ವಿಜ್ಞಾನಕ್ಕೂ ಇದೊಂದು ಸೇತುವೆ ಆಗ್ಬೋದಾ? ಕೊನೆಗೆ ಈ ಇಡೀ ವಿಶ್ಲೇಷಣೆ ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆಯ ಮುಂದೆ ತಂದು ನಿಲ್ಲಿಸುತ್ತೆ. ನಾವು ಸಾಮಾನ್ಯವಾಗಿ ಜ್ಞಾನ ಅಂದ್ರೆ ಅದನ್ನ ಉಪಕರಣಗಳಿಂದ, ಹೊರಗಿನಿಂದ ಮಾತ್ರ ಪಡಿಬೇಕು ಅಂತ ಅನ್ಕೊಂಡಿದೀವಿ. ಆದ್ರೆ ಒಂದು ವೇಳೆ ಪ್ರಜ್ಞೆಯ ಮೂಲಕವೇ ಈ ಬ್ರಹ್ಮಾಂಡದ ಸತ್ಯಗಳನ್ನ ನೇರವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇದ್ರೆ, ಹಾಗಿದ್ರೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಇನ್ನೆಂತಹ ಅದೆಷ್ಟು ರಹಸ್ಯಗಳು ನಮಗಾಗಿ ಕಾಯ್ತಾ ಇರಬಹುದು? ಇದೊಂದು ಪ್ರಶ್ನೆ ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸಬಲ್ಲದು.